ಭಾವ ಪ್ರಸರಣೆ ಮಾತ್ರವೇ ನಡೀತಾ ಇದೆ. ಇಲ್ಲಿಂದ ನೀನು ಈಗ ನೆನಪುಗಳ ಭವಂತಿಯೊಳಗಡೆ ಹೋಗು. ಅಲ್ಲಿ ಪ್ರತಿಯೊಬ್ಬರ ಗತಜನ್ಮಗಳಿಗೆ ಸಂಬಂಧಿಸಿರುವ ರೆಕಾರ್ಡ್ಗಳೇ ಇರುತ್ತೆ. ಅಲ್ಲಿ ನಿನ್ನ ಗತ ಜನ್ಮದ್ದೆಲ್ಲವನ್ನ ವಿಶ್ಲೇಷಣೆ ಮಾಡಿಕೊಂಡು ನೀನು ಕಳೆದ ಅನೇಕಾನೇಕ ಜೀವನಗಳಲ್ಲಿರುವ ಕರ್ಮ ಫಲಿತಾಂಶಗಳನ್ನ ನೀನು ನೋಡ್ಕೊ, ಲೆಕ್ಕಾಚಾರ ಮಾಡ್ಕೊ. ಅದರ ಮೇರೆಗೆ ಭವಿಷ್ಯತ್ತಿನಲ್ಲಿ ಏನು ಮಾಡಬೇಕು ನಿನಗೆ ನೀನೇ ನಡೆಸ್ಕೊಂತೀಯ ಅಂತ ಹೇಳಿ. ಆ ಭವನದೊಳಗಡೆಯಿಂದ ಹೊರಗಡೆ ಬಂದ ಮಾತ್ರ, ಆ ಭವನದೊಳಗಡೆಯಿಂದ ನೀನು ಹೊರಗಡೆ ಬರ್ತೀಯಲ್ಲ, ಆಗ ಬಂದ ಕೂಡ್ಲೆ ಇನ್ನ ನನ್ನನ್ನ ಡ್ಯಾಡಿ ಅಂತ ಕರಿಬೇಡ. ಏಕೆಂದರೆ ಈ ಜನ್ಮದಲ್ಲಿ ನಿನಗೆ ನಾನು ತಂದೆ, ಆದರೆ ಗತಗತ ಅನೇಕಾನೇಕ ಜನ್ಮಗಳಲ್ಲಿ, ಇತರ ಜನ್ಮಗಳಲ್ಲಿ ನೀನು ನನಗೆ ಮಗನಾಗಿರ್ಬಹುದು, ನಿನಗೆ ನಾನು ಮಗನಾಗಿರಬಹುದು, ಹೆಂಡತಿ ಆಗಿರಬಹುದು, ಮಗಳಾಗಿರಬಹುದು, ತಂಗಿ ಆಗಿರಬಹುದು, ಅಕ್ಕ ಆಗಿರಬಹುದು, ಸ್ನೇಹಿತನ ಆಗಿರಬಹುದು, ಇನ್ನು ಮತ್ತೆಷ್ಟೆಷ್ಟೋ ಅಂತ ಹೇಳಿ ನೆನಪುಗಳ ಭವನದೊಳಗಡೆ ನೀನು ಹೋದಾಗ ಅಲ್ಲಿ ನಿನಗೆ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಹೀಗೆ ಅನೇಕಾನೇಕ ಬಂಧಗಳಿಗೆ ಸೇರಿರುವ ಪ್ರತಿರೂಪಗಳೊಂದಿಗೆ ನಾನು ನಿನ್ನೊಂದಿಗೆ ಕಳೆದ ಸಂಗತಿ ಅಂದ್ರೆ ವಿಷಯಗಳನ್ನ ತಿಳ್ಕೊಂಡು ಅನೇಕಾನೇಕ ಬಂಧಗಳ ಸಾರವಾದ ನಾನು ನಿನಗೆ ಏನೂ ಅಲ್ಲ ಅನ್ನುವ ಒಂದು ಮುಕ್ತ ಸ್ಥಿತಿಯನ್ನ ನೀನು ಅರ್ಥ ಮಾಡ್ಕೊಂತೀಯಾ ಅಂತ ಹೇಳಿ ಬಾಯ್ ಅಂತ ಹೇಳಿ ಗಾಳಿಯಲ್ಲಿ ತೇಲ್ಕೊಂತ ಹೋಗ್ಬಿಡ್ತಾನೆ ಅವರಪ್ಪ.